ಪ್ರಿಯರೇ, ನಾವು ಮೊದಲು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಆಮೇಲೆ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡೋಣ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ ಮೊದಲನೇ ವಚನವನ್ನು ನಾನೇ ಓದ್ತಾ ಇದ್ದೀನಿ. ನೀವು ಗಮನವಿಟ್ಟು ನೋಡಬೇಕಾಗಿಯೂ ಕೇಳಿಸಿಕೊಳ್ಳಬೇಕಾಗಿಯೂ ನಾನು ಕೇಳಿಕೊಳ್ತೇನೆ. 15ನೇ ಅಧ್ಯಾಯ ಮೊದಲನೇ ವಚನ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕವಾಗಿ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ನಾವು ಅಬ್ರಹಾಮನ ಜೀವನದಲ್ಲಿ ದೇವರು ಪ್ರತ್ಯಕ್ಷವಾಗಿರುವಂತಹ ಸನ್ನಿವೇಶಗಳನ್ನು, ದೇವರು ದರ್ಶನವಾಗಿ ಆತನೊಂದಿಗೆ ಮಾತಾಡುವಂತ ಮಾತುಗಳನ್ನು, ಆ ಘಟನೆಗಳ ಮೂಲಕವಾಗಿ ನಾವು ಕೂಡ ಅನೇಕ ಆತ್ಮಿಕವಂತ ಸತ್ಯಗಳನ್ನು ನಾವು ಕೇಳಿಸಿಕೊಳ್ತಾ ಬರ್ತಾ ಇದ್ದೇವೆ. ಈಗಾಗಲೇ 4 ದರ್ಶನಗಳಲ್ಲಿ ಇಲ್ಲ 4 ಪ್ರತ್ಯಕ್ಷತೆಗಳಲ್ಲಿ ಇದ್ದಂತ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಕೇಳಿಸಿಕೊಳ್ತಾ ಬಂದಿದ್ದೇವೆ. ಇದು 5ನೇ ಪ್ರತ್ಯಕ್ಷತೆ. ನಾವಿಲ್ಲಿ ಈಗ ಓದಿರುವಂತ ಇದು 5ನೇ ಪ್ರತ್ಯಕ್ಷತೆ. ಆದ್ರೆ ಇಂದಿನ 4ನೇ ಪ್ರತ್ಯಕ್ಷತೆಯಲ್ಲಿ ಅಂತ ಕೆಲವೊಂದು ವಿಷಯಗಳು ಮಾತ್ರ ನಿಮ್ಮ ಮುಂದೆ ನಾನು ತಿಳಿಸಿ ನಾನು ಮುಂದೆ ಬರ್ತೇನೆ. 4ನೇ ಪ್ರತ್ಯಕ್ಷತೆಯಲ್ಲಿ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಂಡನು ಅಂತ ನಾವು ನೋಡುವಾಗ, ದುಃಖದಲ್ಲಿದ್ದಂತ ಅಬ್ರಹಾಮನನ್ನು ಆಧರಿಸುವಂತ ದೇವರಾಗಿ ಆತನು ಪ್ರತ್ಯಕ್ಷನಾಗ್ತಾನಂತೆ ನಾವು ನೋಡ್ತೇವೆ. ಆ ಪ್ರತ್ಯಕ್ಷತೆಗಿಂತ ಹಿಂದೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟು ನಾವು ನೋಡುವಾಗ, ಐಗುಪ್ತ ದೇಶವನ್ನು ಬಿಟ್ಟು ಬಂದನು, ಪೂರ್ವ ಸ್ಥಿತಿಗೆ ಬಂದನು, ಮೊದಲು ಎಲ್ಲಿ ಆರಾಧಿಸಿದನು ಆ ಆರಾಧನಾ ಸ್ಥಳಕ್ಕೆ ಬಂದನು ಅಂತೇಳಿ ನಾವು ಗಮನಿಸಿದ್ದೇವೆ. ಮತ್ತೆ ಇನ್ನೊಂದು ರೂಪದಲ್ಲಿ ನಾವು ನೋಡುವಾಗ ಬಹು ಐಶ್ವರ್ಯವಂತನಾಗಿದ್ದನು, ಶರೀರ ಮಧ್ಯಗಳಲ್ಲಿ ವಾಸ ಮಾಡ್ತಿದ್ದನು ಮತ್ತು ಜಗಳ ಕಲಹಲ ಮಧ್ಯದಲ್ಲಿ ಕೂಡ ಅಬ್ರಹಾಮ ಇದ್ದನು. ಇಂಥ ಸಂದರ್ಭದಲ್ಲಿ ದೇವರು ಅವನಿಗೆ ಪ್ರತ್ಯಕ್ಷನಾಗಿ ಮತ್ತು ಆಧರಿಸಿರುವಂತಹ ಮಾತುಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅದರಲ್ಲಿ ಒಂದು ಆತ್ಮಿಕವಂತ ಸತ್ಯವನ್ನು ಕೂಡ ನಾವು ಗಮನಿಸಿದ್ದೇವೆ. ನಮ್ಮ ಜೀವನಕ್ಕೆ ಬೇಕಾಗಿರೋ ಸತ್ಯ ಅದೇನಂತಂದ್ರೆ, ನಾವು ಅವಿಶ್ವಾಸಿಗಳೊಂದಿಗೂ ಶರೀರ ಸಂಬಂಧಿಗಳೊಂದಿಗೂ ನಾವು ಜೀವಿಸುವಷ್ಟು ಕಾಲ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಗಮನಿಸಿದ್ದೇವೆ. ಈ ಲೋಕದಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕಾದ್ರೆ ಈ ಅವಿಶ್ವಾಸಿಗಳೊಂದಿಗೂ ಮತ್ತು ಈ ಶರೀರ ಸಂಬಂಧಿಗಳೊಂದಿಗೂ ನಾವು ಬೇರ್ಪಟ್ಟು ನಾವು ಪ್ರತ್ಯೇಕವಾಗಿ ಜೀವಿಸುವಾಗ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸ್ತೇವೆ ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಮತ್ತು ಅದರಲ್ಲಿ ಅಬ್ರಹಾಮನ ಆತ್ಮ ಸಂಬಂಧಿ, ಲೋಟನು ಲೋಕ ಸಂಬಂಧಿ, ಆ ವಿಷಯಗಳನ್ನು ಕೇಳಿಸ್ಕೊಂಡಿದ್ದೇವೆ. ಆದ್ರೆ ಮತ್ತೆ ಇನ್ನೊಂದು ಆತ್ಮಿಕವಂತ ಒಂದು ಸತ್ಯ ಅದರಲ್ಲಿ ನಾವು ಗಮನಿಸಿರುವಂತದ್ದು, ನಮ್ಮ ಆತ್ಮೀಯತೆಗಾಗಿ ನಾವು ಯಾವುದನ್ನು ಕಳೆದುಕೊಳ್ಳುತ್ತೇವೋ ಅದಕ್ಕೆ ಅತಿ ಶ್ರೇಷ್ಠವಾದದ್ದನ್ನು ದೇವರು ಕೊಡುತ್ತಾನಂತೇಳಿ ಅಬ್ರಹಾಮನ ಜೀವನದಿಂದ ನಾವು ಕೇಳಿಸಿಕೊಂಡಿದ್ದೇವೆ. ನಮ್ಮ ಆತ್ಮೀಯತೆಗಾಗಿ, ನಾನು ಆತ್ಮೀಯನು, ನಾನು ದೇವರ ಮಗನು ಅಂತ ತೋರ್ಪಡಿಸಿಕೊಳ್ಳುವುದಕ್ಕಾಗಿ ನಾನು ಏನನ್ನು ನಷ್ಟಪಡಿಸಿಕೊಳ್ತೇನೋ ಇಲ್ಲ ಯಾವುದನ್ನು ನಾವು ಕಳೆದುಕೊಳ್ತೇನೋ, ದೇವರು ಅನ್ಯಾಯಸ್ಥನಲ್ಲ, ಅದಕ್ಕೆ ಶ್ರೇಷ್ಠವಾದದ್ದನ್ನು ದೇವರು ಕೊಡುತ್ತಾನಂತೇಳಿ ನಾವು ಗಮನಿಸಿದ್ದೇವೆ. ಅಬ್ರಹಾಮನು ಮೊದಲು ಲೋಟನಿಗೆ ಅವಕಾಶವನ್ನು ಕೊಟ್ಟು ಲೋಟನ ಶ್ರೇಷ್ಠವಾದನ್ನು ಆರಿಸ್ಕೊಂಡು ಹೋದಾಗ ದೇವರು ಅಬ್ರಹಾಮನಿಗೆ ಅತಿ ಶ್ರೇಷ್ಠವಾದದ್ದನ್ನು ಕೊಟ್ಟಿದ್ದಾನಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಮತ್ತು ಅದರಲ್ಲಿ ನಾವು ನೋಡುವಂಥದ್ದು ಅಷ್ಟು ಚೆನ್ನಾಗಿರುವುದಿಲ್ಲ. ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸಿದ್ರು ಕೂಡ ಮುಂದಿನ ಜೀವನದಲ್ಲಿ ಅದು ನಮಗೆ ಅಷ್ಟು ಆಶೀರ್ವಾದಕರವಾಗಿ ಇರುವುದಿಲ್ಲ ಮತ್ತು ನಾವು ತೆಗೆದುಕೊಳ್ಳುವಂಥದ್ದು ಕೂಡ ಅಷ್ಟು ಪ್ರಯೋಜನಕರವಾಗಿರುವುದಿಲ್ಲ. ದೇವರು ತೋರಿಸುವಂಥದ್ದು, ದೇವರು ಕೊಡುವಂಥದ್ದು ಅದು ಒಳ್ಳೆಯದು, ಅದು ಶ್ರೇಷ್ಠವಾದದ್ದಂತೇಳಿ ನಾವು 4ನೇ ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನ ಜೀವನ ಮತ್ತು ದೇವರ ಒಂದು ಪ್ರತ್ಯಕ್ಷದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಆದ್ರೆ ಇವತ್ತು ಈ 5ನೇ ಪ್ರತ್ಯಕ್ಷತೆಯಲ್ಲಿದ್ದಂತ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಿಕೊಳ್ಳೋಣ. 15ನೇ ಅಧ್ಯಾಯ ಮೊದಲನೇ ವಚನವನ್ನು ನಾವು ಓದಿಕೊಂಡಿದ್ದೇವೆ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಅದೇನೆಂದರೆ, ಅಬ್ರಾಮನೇ, ಹೆದರಬೇಡ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟದೆ. ಇಲ್ಲಿ ದೇವರು 3 ಮಾತುಗಳನ್ನು ತಿಳಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಮೊದಲನೇದು, ಭಯಪಡಬೇಡ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಅಂತ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಈ 5ನೇ ಪ್ರತ್ಯಕ್ಷತೆಯಲ್ಲಿ ನಾವು ಗಮನಿಸುವಾಗ ದೇವರು ಯಾವ ರೀತಿಯಾಗಿ ಕಾಣಿಸಿಕೊಳ್ಳುತ್ತಾ ಇದ್ದಾನೆ ಅಂತ ನಾವು ಗಮನಿಸುವಾಗ 6ನೇ ವಚನದಲ್ಲಿ ಒಂದು ಮಾತಿದೆ.
6ನೇ ವಚನದಲ್ಲಿ ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಿದನು ಅಂತ ಹೇಳಿ. ಅದಕ್ಕಾಗಿ ಈ 5ನೇ ಪ್ರತ್ಯಕ್ಷತೆಯಲ್ಲಿ ದೇವರ ಒಂದು ಸ್ವಭಾವ ಯಾವ ರೀತಿಯಾಗಿ ಕಾಣಿಸಿಕೊಳ್ಳುತ್ತದೆ ಅಂದ್ರೆ, ಆತನು ನಂಬಿಗಸ್ತನಾದಂತ ದೇವರಾಗಿ, ನಂಬಲಿಕ್ಕೆ ಯೋಗ್ಯನಾದಂತ ಅರ್ಹನಾದಂತ ದೇವರಾಗಿ ಆತನು ಕಾಣಿಸ್ಕೊಂಡಿದ್ದ. ಆ ವಿಷಯಗಳನ್ನ ಮುಂದೆ ಆಲೋಚನೆ ಮಾಡಿದೆ, ಯಾವ ರೀತಿಯಾಗಿ ನಂಬಿದ್ದಾನಂತೆ. ಅದರ ದೇವರೊಂದು ಸ್ವಭಾವ, ಆತನು ನಂಬಿಗಸ್ತನು, ಆತನು ನಂಬಲಿಕ್ಕೆ ಯೋಗ್ಯನಂತೇಳಿ ನಂಬಿಗಸ್ತನಾದಂತ ದೇವರಾಗಿ ಪ್ರತ್ಯಕ್ಷನಾಗ್ತಾನೆ. ಮತ್ತು ಆ ನಂಬಿಗಸ್ತಿಕೆಯಲ್ಲಿ ದೇವರು ಒಂದು ವಾಗ್ದಾನ ಮಾಡ್ತಾನೆ, ಏನಂತಂದ್ರೆ ನಿನಗೆ ವಾರಸನನ್ನು ಕೊಡುತ್ತೇನೆ, ಹಕ್ಕುದಾರನನ್ನು ನಾನು ಕೊಡುತ್ತೇನೆ ಅಂತೇಳಿ ಒಬ್ಬ ವಾರಸನಿಗಾಗಿ ದೇವರು ವಾಗ್ದಾನ ಮಾಡಿರುವಂತದ್ದು ಈ 5ನೇ ಪ್ರತ್ಯಕ್ಷತೆಯಲ್ಲಿ ಪ್ರಮುಖವಾದಂತ ಒಂದು ವಿಷಯ. ಆತ ನಂಬಿಗಸ್ತನು, ಆ ನಂಬಿಕೆ ತಕ್ಕಂಗೆ ಕಾರ್ಯಗಳನ್ನು ಮಾಡುವಂತ ದೇವರಾಗಿ ಆತನು ಈ 5ನೇ ಪ್ರತ್ಯಕ್ಷತೆಯಲ್ಲಿ ಆತನು ಕಾಣಿಸ್ಕೊಳ್ತಾನೆ. ಆದ್ರೆ ಪ್ರಿಯರೇ, ಈ 5ನೇ ಪ್ರತ್ಯಕ್ಷತೆಯನ್ನು ನಾವು ಆಲೋಚನೆ ಮಾಡುವಾಗ ಪ್ರಾಮುಖ್ಯವಾಗಿ 2 ಆತ್ಮಿಕವಾದ ಸಂಗತಿಗಳನ್ನು ಕೇಳಿಸ್ಕೊಳ್ತೇವೆ ಇಡೀ ಈ ಅಧ್ಯಾಯದಲ್ಲಿ. ಅದರಲ್ಲಿ ಮೊದಲ ವಿಷಯ ಏನಂತಂದ್ರೆ, ನಾವು ಕೇಳಿಸ್ಕೊಳ್ಳೋ ಈ 5ನೇ ಪ್ರತ್ಯಕ್ಷತೆಯಲ್ಲಿ ನಾವು ಗಮನಿಸಬೇಕಾದದ್ದು ಅತಿ ಪ್ರಾಮುಖ್ಯವಾದ ಒಂದು ವಿಷಯ ಏನಂತಂದ್ರೆ, ಹಿಂಜಾರುವವರು ವಿಪತ್ತುಗಳನ್ನು ಕೇವಲ ತಮ್ಮ ಮೇಲೆ ಬರಮಾಡಿಕೊಳ್ಳುವುದು ಮಾತ್ರವಲ್ಲ, ಬದಲಾಗಿ ಇತರರನ್ನು ಕೂಡ ಕಷ್ಟಗಳಿಗೆ ಸಿಲುಕಿಸುತ್ತಾರೆ ಅಂತೇಳಿ, ಇಲ್ಲ ಇತರರನ್ನು ಕೂಡ ಕಷ್ಟಕ್ಕೆ ಗುರಿ ಮಾಡ್ತಾರೆ ಅಂತೇಳಿ ನಾವು ಗಮನಿಸುವಂತ ಒಂದು ವಿಷಯ. ನಾನು ಮತ್ತೊಂದು ಸಾರಿ ಹೇಳ್ತೇನೆ, ಹಿಂಜಾರಿ ಹೋದಂತವ್ರು, ಆತ್ಮಿಕವಾದ ಜೀವನದಲ್ಲಿ ಹಿಂಜಾರಿ ಹೋದಂತವ್ರು ವಿಪತ್ತುಗಳನ್ನು ಕೇವಲ ತಮ್ಮ ಮೇಲೆ ಬರಮಾಡಿಕೊಳ್ಳುವುದು ಮಾತ್ರವಲ್ಲ, ಬದಲಾಗಿ ಇತರರನ್ನು ಕೂಡ ಆ ಕಷ್ಟಗಳಿಗೆ ಸಿಕ್ಕಿಸುವಂಥದ್ದು, ಇಲ್ಲ ಇತರರು ಕೂಡ ಆ ಕಷ್ಟದಲ್ಲಿ ಅವರು ಇತರರನ್ನು ಕೂಡ ಸೇರಿಸುವಂಥದ್ದು ವಾಕ್ಯದಲ್ಲಿ ಗಮನಿಸುವ. ಅದೇನಂತ ನಾವು ಮುಂದೆ ಆಲೋಚನೆ ಮಾಡ್ತೇವೆ ಲೋಟನ ವಿಷಯದಲ್ಲಿ. ಈ ಸತ್ಯವನ್ನ ಗಮನಿಸೋಣ. ಆಮೇಲೆ 2ನೇ ವಿಷಯ, 5ನೇ ಪ್ರತ್ಯಕ್ಷತೆಯಲ್ಲಿ ಅತಿ ಪ್ರಾಮುಖ್ಯವಾಗಿ ನಾವು ಗಮನಿಸುವಂತ 2ನೇ ವಿಷಯ ಅಂತಂದ್ರೆ, ಒಬ್ಬ ವಿಶ್ವಾಸಿ ಆ ಮಹತ್ತಾದ ಆತ್ಮಿಕ ಜಯವನ್ನು ಗಳಿಸಿದ ನಂತರ, ಮತ್ತೆ ಹೇಳ್ತೇನೆ, ಒಬ್ಬ ವಿಶ್ವಾಸಿ ಮಹತ್ತಾದಂತ ಆತ್ಮಿಕ ಜಯವನ್ನು ಗಳಿಸಿದ ನಂತರ ಸೈತಾನನು ಸಾಮಾನ್ಯವಾಗಿ ಶೋಧನೆಗಳನ್ನು ಬರಮಾಡ್ತಾನೆ. ಇದನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. 5ನೇ ಪ್ರತ್ಯಕ್ಷತೆಯಲ್ಲಿ ಪ್ರತ್ಯಕ್ಷದ ಮುಂಚೆ ಈ 2 ಕಾರ್ಯಗಳು ನಡೆದಿರ್ತಾರೆ. ದೇವರು ಬಂದು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಈ 3 ಮಾತುಗಳು ಹೇಳುವುದಕ್ಕಿಂತ ಮುಂಚೆ, ಭಯಪಡಬೇಡ, ನಾನು ನಿನ್ನ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟದೆ, ಈ ಮಾತುಗಳು ಹೇಳುವುದಕ್ಕಿಂತ ಮುಂಚೆ ಈ 2 ಆತ್ಮಿಕವಾದ ಸಂಗತಿಗಳನ್ನು ನಾವು ಗಮನಿಸುವಂತವರಾಗಿರ್ತೇವೆ. ಮೊದಲನೇದೇನು, ಹಿಂಜಾರುವವರು ವಿಪತ್ತುಗಳು ಕೇವಲ ತಮ್ಮ ಮೇಲೆ ಬರಮಾಡಿಕೊಳ್ಳುವುದು ಮಾತ್ರವಲ್ಲದೆ ಇತರರನ್ನು ಕೂಡ ಅದರಲ್ಲಿ ಚಿಕ್ಕಿಸುವಂಥದ್ದು, ಸೇರಿಸುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. 2ನೇದು, ಒಬ್ಬ ವಿಶ್ವಾಸಿ ಮಹತ್ತಾದ ಆತ್ಮಿಕವಾದ ಜಯವನ್ನು ಗಳಿಸಿದ ನಂತರ ಸೈತಾನನು ಸಾಮಾನ್ಯವಾಗಿ ಶೋಧನೆಗಳನ್ನು ಬರಮಾಡ್ತಾನೆ. ಮೊದಲು ಲೋಟನ ಜೀವನದಲ್ಲಿ ನಡೆದಂತ ಘಟನೆ, 2ನೇದು ಅಬ್ರಹಾಂ ಜೀವನದಲ್ಲಿ ನಡೆದಂತ ಘಟನೆಗಳು ನಾವು ಇಲ್ಲಿ ಗಮನಿಸ್ತೇವೆ. ಆದ್ರೆ ಪ್ರಿಯರೇ, ನಾವು ಇಲ್ಲಿ ಗಮನಿಸೋಣ, ಈ 5ನೇ ಪ್ರತ್ಯಕ್ಷತೆಯಲ್ಲಿ ದೇವರ ನಂಬಿಗಸ್ತನಾದ ದೇವರಾಗಿ ಕಾಣಿಸಿಕೊಳ್ತಾನೆ. ಆತನು 3 ಮಾತುಗಳನ್ನು ತಿಳಿಸಿದ್ದಾನೆ, ಭಯಪಡಬೇಡ ಅಂತೇಳಿ. ಇಲ್ಲಿ ಅಬ್ರಹಾಮ್ನ ಯಾಕೆ ಭಯಪಡಬೇಕು ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ. ಅಬ್ರಹಾಂ ಈಗ 12ನೇ ಅಧ್ಯಾಯ 6ನೇ ವಚನದಲ್ಲಿ ಆ ವಾಗ್ದಾನ ದೇಶಕ್ಕೆ ಸೇರಿದ ಮೇಲೆ ಆ ಕಾನಾನ್ಯರನ್ನು ನೋಡಿ ಭಯಪಟ್ಟಿದ್ದಾನೆ. ಯಾಕಂದ್ರೆ ಆ ದೇಶಕ್ಕೆ ಬಂದಾಗ ಇಡೀ ಆ ದೇಶವೆಲ್ಲ ಕನಾನ್ಯರಿಂದ ತುಂಬಲ್ಪಟ್ಟಿತ್ತು, ಅವರು ಬಲಿಷ್ಠರಾಗಿದ್ದರು. ಈತನು ಒಬ್ಬಂಟಿನಾಗ ಬಂದ, ಅವರನ್ನು ನೋಡಿ ಅಬ್ರಹಾಮನು ಭಯಪಟ್ಟಿದ್ದು ನಿಜ. ಅಲ್ಲಿ ದೇವರು ಪ್ರತ್ಯಕ್ಷನಾಗಿ ಅಬ್ರಹಾಮನನ್ನು ಧೈರ್ಯಪಡಿಸಿದ್ದಾನೆ ಮತ್ತು ಈ ದೇಶವನ್ನು ನಿಮಗೆ ಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದಾನೆ. ಆದ್ರೆ ಇಲ್ಲಿ 15ನೇ ಅಧ್ಯಾಯದಲ್ಲಿ ದೇವರು ಮೊದಲನೇ ಮಾತು ಹೇಳುವಂಥದ್ದು ಅಂತಂದ್ರೆ, ಭಯಪಡಬೇಡ. ಅಬ್ರಹಾಮನಿಗೆ ಯಾಕೆ ಭಯ ಬಂತು ಅನ್ನುವಂಥದ್ದು ನಾವು 2ನೇ ವಿಷಯದಲ್ಲಿ ಗಮನಿಸೋಣ. ಇವತ್ತು ಆ ವಿಷಯ ಆಲೋಚನೆ ಮಾಡೋದಿಲ್ಲ, 2ನೇ ವಿಷಯದಲ್ಲಿ ನಾವು ಗಮನಿಸೋಣ. ಆದ್ರೆ ಇವತ್ತು ಆತನಿಗೋಸ್ಕರ ದೇವರಿಟ್ಟಂತ ಅತ್ಯಧಿಕವಾದ ಬಹುಮಾನದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. 3ನೇ ವಿಷಯ ಅಲ್ಲ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವು ಇಟ್ಟದಂತೇಳಿ. ಆಮೇಲೆ ಯಾಕೆ ಭಯಪಟ್ಟಿದ್ದಾನಂತೇಳಿ ನಾವು ಮುಂದೆ ಆಲೋಚನೆ ಮಾಡ್ತೇವೆ. ಆದ್ರೆ ಪ್ರಿಯರೇ, ಈ 5ನೇ ದರ್ಶನಕ್ಕೆ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟು ಅಂತ ನಾವು ಕೇಳಿಸ್ಕೊಳ್ತೇವೆ. ಪ್ರತಿಯೊಂದು ದರ್ಶನದಲ್ಲಿ, ಇಲ್ಲ ಪ್ರತಿಯೊಂದು ಪ್ರತ್ಯಕ್ಷತೆಯಲ್ಲಿ
ಇಂದಿನ ಜೀವನ ಮತ್ತು ದರ್ಶನದಲ್ಲಿ ದೇವರು ಹೇಳಿರುವಂತಹ ಮಾತುಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಅದಕ್ಕಾಗಿ ಈ 5ನೇ ಪ್ರತ್ಯಕ್ಷತೆಯನ್ನು ದೇವರು ಕೊಡುವುದಕ್ಕಿಂತ ಮುಂಚೆ ಅಬ್ರಹಾಮ್ ಯಾವ ರೀತಿಯಾಗಿದ್ದನು ನಾವು ಗಮನಿಸುವಾಗ 14ನೇ ಅಧ್ಯಾಯ 12ನೇ ವಚನದಿಂದ ನಾವು ಓದುವಾಗ, ಇಲ್ಲ 14 ಅಧ್ಯಾಯವೆಲ್ಲವನ್ನು ನಾವು ಓದುವಾಗ ನಮಗೆ ಅರ್ಥವಾಗುವಂತ ಒಂದು ವಿಷಯ ಏನಂತಂದ್ರೆ, ಅಬ್ರಹಾಮನ ಸ್ಥಿತಿ 4 ಮಂದಿ ಅರಸರನ್ನು ಜಯಿಸಿ ವಿಜಯೋತ್ಸಾಹದೊಡನೆ ಬರ್ತಾ ಇದ್ದಾನೆ. ಅಲ್ಲಿ ಆ 4 ಮಂದಿ ಅರಸರನ್ನು ಸೊದೋಮ ಗೊಮೋರ ಪಟ್ಟಣ ಜಯಿಸಿಕೊಂಡು ಹೋಗ ಅಬ್ರಹಾಮನು ಹೋಗಿ ಅವರನ್ನು ಜಯಿಸಿ 4 ಮಂದಿ ಅರಸರನ್ನು ಆತನು ಜಯಿಸಿ ವಿಜಯೋತ್ಸಾಹದೊಡನೆ ಬರುತ್ತಿರುವಂತ ಅಬ್ರಹಾಮ್, ವಿಜಯೋತ್ಸಾಹದಲ್ಲಿ ಇರುವಂತ ಅಬ್ರಹಾಮನ ಬಗ್ಗೆ ನಾವು ಓದ್ತೇವೆ. ಮತ್ತೆ ಇನ್ನೊಂದು 4 ಮಂದಿ ಅರಸರನ್ನು ಜಯಿಸಿ ವಿಜಯೋತ್ಸಾಹದೊಡನೆ ಬರುತ್ತಿರುವಂತ ಅಬ್ರಹಾಮನನ್ನು ಮತ್ತು 2 ಅರಸರು ಎದುರುಗೊಳ್ಳಿಕ್ಕೆ ಹೋಗ್ತಾರೆ. ನೋಡಿದ್ರ ಅಬ್ರಹಾಮನ ಇಂದಿನ ಜೀವನ ಅಂದ್ರೆ ಈ 5ನೇ ಪ್ರತ್ಯಕ್ಷತೆಗೆ ಇಂದಿನ ಜೀವನ ಯಾವ ರೀತಿ ಅಂದ್ರೆ ಒಂದು ಜಯಕರುವಂತ ಜೀವನ. 4 ಮಂದಿ ಅರಸರನ್ನು ಜಯಿಸಿದನು, ವಿಜಯವನ್ನು ಗಳಿಸಿದನು ಮತ್ತು ವಿಜಯೋತ್ಸಾಹದೊಡನೆ ಬರ್ತಾ ಇದ್ದನು. ಮತ್ತು ಆತನ ಎದುರುಗೊಳ್ಳುವುದಕ್ಕಾಗಿ 2 ಅರಸರು ಅಲ್ಲಿ ಹೋಗುವಂಥದ್ದು ಒಂದು ಶ್ರೇಷ್ಠವಾದಂತ ಒಂದು ಅನುಭವ, ಒಂದು ಅನುಭವ. ಇಂಥ ಅನುಭವದಲ್ಲಿ ಅಬ್ರಹಾಮನಿರುವಾಗ ದೇವರ ದರ್ಶನ ಕೊಟ್ಟು ಭಯಪಡಬೇಡ, ನಾನು ನಿನ್ನ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಅಂತ. ಅದಕ್ಕಾಗಿ ಪ್ರಿಯರೇ, ಈ ಮಾತುಗಳ ಒಂದು ಅರ್ಥವನ್ನು ನಾವು ಕೇಳಿಸಿಕೊಳ್ಳೋಣ. ಅಬ್ರಹಾಮನ ಜಯಕಾಂತ ಜೀವನವನ್ನು ಜೀವಿಸ್ಲಿಕ್ಕೆ ಅಲ್ಲಿ 14ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಲೋಟನು ಸೊದೋಮ ಗೊಮೋರದಲ್ಲಿದ್ದಂತ ಲೋಟನನ್ನು ಈ ಶತ್ರುಗಳು ಏನ್ ಮಾಡ್ತಾರೆ, ಹಿಡ್ಕೊಂಡು ಹೋಗ್ತಾರೆ. ಲೋಟನನ್ನು, ಅವನ ಹೆಂಡತಿ ಮಕ್ಕಳನ್ನು, ಆಸ್ತಿಯನ್ನು ಆತನು ಅವರು ಹಿಡ್ಕೊಂಡು ಹೋಗ್ತಾರೆ. ನೋಡಿ 12ನೇ ವಚನ, ಸೊದೋಮನಲ್ಲಿ ವಾಸವಾಗಿದ್ದ ಅಬ್ರಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಮೇತ ಹಿಡಿದುಕೊಂಡು ಹೋದರು. ಈ 5 ಮಂದಿ ಅರಸರು ಬಂದು 4 ಜನರ ಈ ಆ ಪಟ್ಟಣದಲ್ಲಿ ನಾವು ಓದಬೇಕಾದ್ರೆ ಅಲ್ಲಿ ಕೂಡ 4 ಮಂದಿ ಅರಸರು ಇರ್ತಾರೆ. ಅವರನ್ನು ಸೋಲಿಸಿ, ಅದರಲ್ಲಿ ಸೊದೋಮ ಗೊಮೋರ ಪಟ್ಟಣ ಕೂಡ ಇರ್ತದೆ, ಅವರನ್ನು ಸೋಲಿಸಿ ಅದರಲ್ಲಿದ್ದಂತ ಎಲ್ಲ ಸಂಪತ್ತನ್ನು, ಸೊತ್ತನ್ನು, ಜನರನ್ನು, ಹೆಂಗಸರನ್ನು ಹಿಡ್ಕೊಂಡು ಹೋಗುವಾಗ ಅದರಲ್ಲಿ ಯಾರು ಇರ್ತಾರೆ, ಅಬ್ರಹಾಮನ ತಮ್ಮನ ಮಗನಾಗಿರುವಂತ ಲೋಟನು ಮತ್ತು ಅವನ ಆಸ್ತಿಯನ್ನು ಕೂಡ ಹಿಡ್ಕೊಂಡು ಹೋಗ್ತಾ ಇರುವಂತದ್ದು ವಾಕ್ಯದಲ್ಲಿ ಗಮನಿಸ್ತಾರೆ. ಆದ್ರೆ ಅಬ್ರಹಾಮನಿಗೆ ಆ ವಿಷಯ ಗೊತ್ತಾಗ್ತದೆ. 13ನೇ ವಚನದಲ್ಲಿ, ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಾಮನ ಬಳಿಗೆ ಬಂದು ಇದನ್ನು ತಿಳಿಸಿದನು. ಅಬ್ರಹಾಮನಿಗೆ ಯಾವ ವಿಷಯ ಗೊತ್ತು? ಹಿಂಜಾರಿ ಹೋದಂತ ಸೊದೋಮ ಗೊಮೋರ ಪಟ್ಟಣಕ್ಕೆ ಹೋದಂತ ಲೋಟನು ಈಗ ಶತ್ರುಗಳ ಕೈಗೆ ಸಿಕ್ಕಿದ್ದಾನೆ, ಅವನ ಆಸ್ತಿ ಎಲ್ಲ ಶತ್ರುಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅಬ್ರಹಾಮನಿಗೆ ಗೊತ್ತಾದಾಗ ಅಬ್ರಹಾಮ ಸುಮ್ಮನೆ ಇರ್ಲಿಲ್ಲ. ನನಗೆ ಯಾಕೆ ಬಿಡು, ಅವನು ನನ್ನನ್ನು ಬಿಟ್ಟು ಹೋದನು, ಅವನು ಬೇರೆ ಆದನು, ಅವನು ಲೋಕ ಸಂಬಂಧಿ, ಅವನು ಹಿಂಜಾರಿ ಹೋದವನು ಅಂತೇಳಿ ಅಬ್ರಹಾಮನು ಹಾಗೆ ಮನಸ್ಸು ಮಾಡ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾನಂದ್ರೆ 14ನೇ ವಚನದಲ್ಲಿ ಅಬ್ರಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾನೂರುವರೆಗೂ ಹಿಂದಟ್ಟಿದರು. ಅಬ್ರಹಾಮನಿಗೆ ಗೊತ್ತಾದಾಗ ಆತನು ಮಾಡುವಂತ ಕೆಲಸ ಏನಂತಂದ್ರೆ, ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದಂತ 318 ಮಂದಿ ಜನರನ್ನು, ಶಿಕ್ಷಿತರಾದಂತ 318 ಮಂದಿ ಜನರನ್ನು ಆರಿಸಿಕೊಂಡು ಆತನ ಏನ್ ಮಾಡ್ತಾನೆ, ಆ ರಾಜರನ್ನು ಜಯಿಸುವುದಕ್ಕೋಸ್ಕರ, ಅಂದ್ರೆ ಹಿಡ್ಕೊಂಡು ಹೋದನ್ನು ಮತ್ತೆ ಬಿಡಿಸ್ಕೊಂಡು ಬರುವುದಕ್ಕಾಗಿ ಆತನ ಏನ್ ಮಾಡ್ತಾನೆ, ಯುದ್ಧಕ್ಕೆ ಹೋಗ್ತಾನೆ, ಅವರನ್ನು ಹಿಂದಟ್ಟಿ ಹೋಗ್ತಾನೆ. 15ನೇ ವಚನದಲ್ಲಿ, ಆಗ ಅವನು ರಾತ್ರಿ ವೇಳೆಯಲ್ಲಿ ತನ್ನ ದಂಡನ್ನು 2 ಭಾಗ ಮಾಡಿ ತನ್ನ ಭಟರೊಡನೆ ಅವರ ಮೇಲೆ ಬಿದ್ದು ಒಡೆದು ದಮಸ್ಕ ಪಟ್ಟಣದ ಉತ್ತರ ಕಡೆಯಲ್ಲಿರುವ ಹೋಬಾ ಊರಿನ ತನಕ ಹಿಂದಟ್ಟಿದನು. ಆಮೇಲೆ ಅವರನ್ನು ಜಯಿಸ್ತಾನೆ. 16ನೇ ವಚನದಲ್ಲಿ, ರಾಜರು ಅಪಹರಿಸಿದ ಎಲ್ಲಾ ವಸ್ತುಗಳನ್ನು ಅವನು ತೆಗೆದುಕೊಂಡನು, ತನ್ನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿಯನ್ನು ಬಿಡಿಸಿಕೊಂಡದ್ದಲ್ಲದೆ ಸೆರೆಯಲ್ಲಿದ್ದ ಸ್ತ್ರೀಯರನ್ನು ಹಿಂಕಾದವರನ್ನು ತೆಗೆದುಕೊಂಡು ಬಂದನು ಅಂತ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟ ಮೊದಲನೇ ಸತ್ಯ ಏನಂತಂದ್ರೆ, ಲೋಟನು ಹಿಂಜಾರಿ ಹೋದನು. ಆದ್ರೆ ಆ ಲೋಟನಿಗೆ ಬಂದಂತ ಶ್ರಮೆ ಇಲ್ಲ, ಅವನು ಶತ್ರುಗಳ ಕೈಗೆ ಸಿಕ್ಕಿಕೊಂಡು ಶತ್ರುಗಳು ಅವನನ್ನು ಬಂಧಿಸಿ ಹಿಡ್ಕೊಂಡು ಹೋಗುವಾಗ ಅಬ್ರಹಾಮನ್ ಏನ್ ಮಾಡ್ತಾನಂದ್ರೆ, ಅಲ್ಲಿ ಹೋಗಿ ಅವನನ್ನು ಬೀಳಿಸ್ಕೊಂಡು ಬರುವಂತದ್ದು
ಮತ್ತು ಅವನ ಸೊತ್ತು, ಅವನ ಹೆಂಡತಿ ಮಕ್ಕಳನ್ನು, ಆಸ್ತಿಯನ್ನು ಮತ್ತೆ ಅವನಿಗೆ ಕೊಟ್ಟಿರುವಂತದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಇಲ್ಲಿ ಈ ಆತ್ಮಿಕ ಒಂದು ಸತ್ಯವನ್ನು ನಾವು ನಮ್ಮ ಅನುದಿನದ ಜೀವನದಲ್ಲಿ ಕೂಡ ಅವನು ಬಿದ್ದು ಹೋದ ನನಗೆ ಯಾಕೆ ಬಿಡ್ರಿ ಅಂತೇಳಿ ನಾವು ಬಯಸಬಾರ್ದು. ಒಂದೊಂದ್ ಸಾರಿ ನಾವು ಕೂಡ ಶ್ರಮೆಯನ್ನು ತೆಗೆದುಕೊಂಡು ಧೈರ್ಯವನ್ನು ತೆಗೆದುಕೊಂಡು ಅಂತವರನ್ನು ಆ ಶತ್ರುವ ಬಲದಿಂದ ಅವನ ಕೈಯಿಂದ ಬಿಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡುವಂತವ್ರ. ನಮಗೆ ಅದು ಕಷ್ಟವಾದ ಕೆಲಸವೇ ಆಗಿದ್ರು ಕೂಡ ಹಿಂಜಾರಿ ಹೋದಂತವರನ್ನು ಯಥಾಸ್ಥಾನಕ್ಕೆ ತರಲಿಕ್ಕೆ ನಾವು ಪ್ರಯತ್ನಿಸುವಂತವರು ನಾವು ಆಗಿರ್ಬೇಕು. ಇವತ್ತು ಸಭೆಗಳಲ್ಲಿ ವಿಶ್ವಾಸಿಗಳು ಎಷ್ಟೋ ಜನರು ಹಿಂಜಾರಿ ಹೋಗ್ತಾರೆ, ಲೋಕದ ಆಶೆಗಳಿಗೆ ಬಿದ್ದು ಹಿಂಜಾರಿ ಹೋಗ್ತಾರೆ. ನಮಗೆ ಯಾಕೆ ಬಿಡ್ರಿ ಅಂತ ಹೇಳಿ ಬಿಡಬಾರದು ಪ್ರಿಯರೇ. ಸಾಧ್ಯವಾದ ಮಟ್ಟಕ್ಕೆ ನಮ್ಮ ದೇವರು ನಮಗೆ ಕೊಟ್ಟಂತ ಆ ಶಕ್ತಿಯ ಮೇರೆಗೆ ನಾವು ಪ್ರಯತ್ನಿಸಬೇಕು. ಆ ಹಿಂಜಾರಿ ಹೋದಂತವರನ್ನು ಯಥಾಸ್ಥಾನಕ್ಕೆ ತರಲಿಕ್ಕೆ, ಆ ಶತ್ರುವ ಕೈಯಿಂದ ಬಿಡಿಸಿ ಅವರನ್ನು ಮತ್ತೆ ಬಿಡುಗಡೆ ಮಾಡುವುದಕ್ಕಾಗಿ ನಾವು ಪ್ರಯತ್ನಿಸಬೇಕು ಅಂತೇಳಿ ಈ ವಚನ ಭಾಗದಲ್ಲಿ ನಾ ಗಮನಿಸ್ತೀವಿ. ಇವತ್ತು ಅನೇಕ ಸಭೆಗಳಲ್ಲಿ ಹಿಂಜಾರಿ ಹೋದಂತವರನ್ನು ಜ್ಞಾಪಕ ಮಾಡಿಕೊಳ್ಳುವುದೇ ಇರುವುದಿಲ್ಲ. ಕನಿಷ್ಠ ಅವ್ರಿಗೋಸ್ಕರ ಪ್ರಾರ್ಥನೆ ಆದ್ರೂ ನಾವು ಮಾಡ್ತಾ ಇರಬೇಕು. ಅದಕ್ಕಾಗಿ ಹಿಂಜಾರಿ ಹೋದವರನ್ನು ನಾವು ಯಥಾಸ್ಥಾನಕ್ಕೆ ತರಲಿಕ್ಕೆ ನಾವು ಮನಸ್ಸು ಮಾಡುವವರು ಆಗಿರು. ಇಲ್ಲಿ ಅಬ್ರಹಾಮನು ಮಾಡಿದ್ದದೆ. ಲೋಟನನ್ನು ಹಾಗೆ ಬಿಡಲಿಲ್ಲ. ನನ್ನನ್ನು ಬಿಟ್ಟು ಹೋದನು, ಒಳ್ಳೆದನ್ನು ಆರಿಸಿಕೊಂಡು ಹೋದನು, ಅವನಿಗೆ ನನಗೆ ಯಾವ ಸಂಬಂಧವಿಲ್ಲ ಅಂತೇಳಿ ಅಬ್ರಹಾಮನು ಹೇಳಲಿಲ್ಲ. ಅವನೇನ್ ಮಾಡ್ತಾನೆ ಅಂದ್ರೆ ಆ 4 ಮಂದಿ ಅರಸರನ್ನು ಜಯಿಸುವುದಕ್ಕೆ 318 ಮಂದಿಯನ್ನು ಮಾತ್ರ ಕರ್ಕೊಂಡು ಹೋಗ್ತಾನೆ. ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದು ಶಿಕ್ಷಿತರಾದಂತ 318 ಮಂದಿಯನ್ನು ಕರ್ಕೊಂಡು ಆ ರಾಜರನ್ನು ಸೋಲಿಸಿ ಆ ಲೋಟನನ್ನು ಆ ಸೆರೆಯಲ್ಲಿದ್ದಂತ ಆ ಸ್ತ್ರೀಯರನ್ನು ಮಿಕ್ಕಾದವರು ಎಲ್ಲರನ್ನು ಕೂಡ, ಬರೀ ಲೋಟನ್ ಮಾತ್ರ ಬಿಡಿಸಲಿಲ್ಲ ಪ್ರಿಯರೇ. ಮತ್ತೆ ಅಲ್ಲೂ ನಾವು ಗಮನಿಸೋಣ, ಅಲ್ಲಿ ಕೂಡ ಒಂದು ಆತ್ಮಿಕ ಸತ್ಯ ಏನಂತಂದ್ರೆ ನಮ್ಮವರನ್ನು ಮಾತ್ರ ನಾವು ನೋಡಬಾರದು. ಆತ್ಮಿಕವಾದಂತ ಜೀವನದಲ್ಲಿ ನಾವು ಪಕ್ಷಪಾತಿಗಳಾಗಿ ಇರಬಾರದು, ಸ್ವಾರ್ಥಿಗಳಾಗಿ ಇರಬಾರದು. ಇಲ್ಲಿ ಅಬ್ರಹಾಮನು ಹೋದಾಗ ಲೋಟನನ್ನು ಮಾತ್ರ ಬಿಡಿಸಲಿಲ್ಲ. ಅಲ್ಲಿದ್ದಂತ ಯಾರ ರಾಜರು ಅಪಹರಿಸಿದ ಎಲ್ಲಾ ವಸ್ತುಗಳನ್ನು ಅವನು ತೆಗೆದುಕೊಂಡನು. ತನ್ನ ತಮ್ಮನ ಮಗನಾದ ಲೋಟನನ್ನು, ಅವನ ಆಸ್ತಿಯನ್ನು ಬಿಡಿಸಿಕೊಂಡಿದ್ದಲ್ಲದೆ ಸೆರೆಯಲ್ಲಿದ್ದ ಸ್ತ್ರೀಯರನ್ನು ಕೂಡ, ಮಿಕ್ಕಾದವರನ್ನು ತೆಗೆದುಕೊಂಡು ಬಂದನು ಅಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಆದ್ರೆ ಇಲ್ಲಿ ಅಬ್ರಹಾಮನು ದೇವರ ಒಂದು ಕೃಪೆಯಿಂದಲೇ, ಇಲ್ಲ ದೇವರ ಮೇಲೆ ಒಂದು ಧೈರ್ಯದಿಂದ ಆತನು ಹೋಗಿ ಜಯಿಸ್ಕೊಂಡು ಬಂದು ಲೋಟನ ಆಸ್ತಿಯನ್ನು ಲೋಟನಿಗೆ ಕೊಟ್ಟಿರುವಂತ ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಇದು ಯಾವಾಗ ಅಂದ್ರೆ 5ನೇ ಪ್ರತ್ಯಕ್ಷಕ್ಕೆ ಹಿಂದೆ ನಡೆದಂತ ಘಟನೆ. ದೇವರ ಪ್ರತ್ಯಕ್ಷವಾಗುವುದಕ್ಕಿಂತ ಮುಂಚೆ ಅಬ್ರಹಾಮ ಜೀವನ ಯಾವ ರೀತಿಯಾಗಿದೆ ಅಂದ್ರೆ ವಿಜಯೋತ್ಸಾಹದೊಡನೆ ಬದುಕ್ತಾ ಇದ್ದಾನೆ. ರಾಜರನ್ನು ಸೋಲಿಸಿ ಕಳೆದುಕೊಂಡಂತ ಆ ಸಂಪತ್ತನ್ನು ತೆಗೆದುಕೊಂಡು ಬರ್ತಿರುವಾಗ ನಾವು ನೋಡ್ತೇವೆ, ಅಲ್ಲಿ ಇಬ್ಬರು ಅರಸರು ಅಬ್ರಹಾಮನನ್ನು ಎದುರುಗೊಳ್ಳುವುದಕ್ಕಾಗಿ ಬರ್ತಾರೆ. ಒಬ್ಬರು ನಾವು ಓದಬೇಕಾದ್ರೆ ಶಾಲೇಮನ ಅರಸನಾದಂತ ಮೆಲ್ಕಿಷೆದಕನು ಮತ್ತು ಸೊದಮ ಅರಸನು, ಇವರಿಬ್ಬರು ಅಬ್ರಹಾಮನನ್ನು ಎದುರುಕೊಳ್ಳುವುದಕ್ಕಾಗಿ ಬರ್ತಾರೆ. ನೋಡಿ ಆ ಮಾತು ಓದ್ಕೊಳ್ಳೋಣ. 17ನೇ ವಚನ ಓದಿ ನೋಡಿ. ಅವನು ಕದೊರ್ಲಾಗೋಮೆರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಒಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಶಾಲೇಮನ ಅರಸನಾದಂತ ಮೆಲ್ಕಿಷೆದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ, ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಪರತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಅವನಿಗೆ ಕೊಟ್ಟನು. ಪ್ರೇರೆ, ಇಲ್ಲಿ ನಾವು ಗಮನಿಸುವಂತ ಒಂದು ಮಾತು, ಆ ವಿಜಯೋತ್ಸಾಹದೊಡನೆ ಬರುತ್ತಿರುವಂತ ಅಬ್ರಹಾಮನನ್ನು ಎದುರುಗೊಳ್ಳುವುದಕ್ಕಾಗಿ ಇಬ್ಬರು ಅರಸರು ಬರ್ತಾರೆ. ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಒಬ್ಬ ವಿಶ್ವಾಸಿ ಮಹತ್ತಾದ ಆತ್ಮಿಕ ಜಯವನ್ನು ಗಳಿಸಿದ ನಂತರ ಸೈತಾನನು ಸರ್ವಸಾಧಾರಣವಾಗಿ ಸಮಸ್ಯೆಗಳನ್ನು, ಶೋಧನೆಗಳನ್ನು ತಂದಿರ್ತಾನೆ. ಆದ್ರೆ ಇಲ್ಲಿ ಬಂದಂತ ಈ ಇಬ್ಬರು ಅರಸರ ಒಂದು ಸ್ವಭಾವ ನಾವು ಗಮನಿಸುವಾಗ, ಒಬ್ಬನು ಶಾಲೇಮ ಅರಸನು ಮೆಲ್ಕಿಷೆದಕನು ಬರ್ತಾನೆ. ಈತನು ಪರತ್ಪರನಾದ ದೇವರ ಯಾಜಕನು, ನೀತಿಗೆ ಅರಸನು, ದೇವರಿಗೆ ಭಯಪಡುವಂತವನು, ದೇವರನ್ನು ಆರಾಧಿಸುವಂತವನು, ದೇವರನ್ನು ಮಹಿಮೆ ಪಡಿಸುವಂತವನು.
ಈತನು. ಅದ್ರ ಮತ್ತೊಬ್ಬ ಅರಸನು ಬರ್ತಾನೆ, ಈತನು ಯಾರು? ಲೋಕ ಸಂಬಂಧಿ. ಅದಕ್ಕಾಗಿ ನಾನು ಈಗ ಎರಡು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟವುಳ್ಳವನ. ಒಂದು ಏನಂತಂದ್ರೆ, ಒಬ್ಬರು ಬಲಪಡಿಸುವುದಕ್ಕಾಗಿ ಬಂದಿದ್ದಾರೆ, ಮತ್ತೊಬ್ಬನು ಬಲಹೀನಪಡಿಸುವುದಕ್ಕಾಗಿ ಬಂದಿದ್ದಾನೆ. ಒಬ್ಬ ಅರಸನು ಅಬ್ರಹಾಮನನ್ನು ಮತ್ತಷ್ಟು ಬಲಪಡಿಸಬೇಕು, ಮತ್ತೊಬ್ಬ ಧೈರ್ಯಪಡಿಸಬೇಕು, ಮತ್ತಷ್ಟು ದೇವರ ಆಶೀರ್ವಾದಕ್ಕೂ ಅವನನ್ನು ಪಾತ್ರನಾಗಿ ಮಾಡಬೇಕಂತೇಳಿ ಬಲಪಡಿಸುವುದಕ್ಕಾಗಿ ಶಾಲೆಯ ಅರಸನಾದಂತ ಮೆಲ್ಕಿಷೆದಕನು ಬರ್ತಾನೆ. ಬಲಹೀನಪಡಿಸುವುದಕ್ಕಾಗಿ ಯಾರು ಬರ್ತಾರೆ? ಸೊದೋಮ ಅರಸನು ಬರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸ್ತೇನೆ. ನೋಡಿ, ಮೆಲ್ಕಿಷೆದಕ ಬಂದು ಕೂಡ ಏನ್ ಮಾಡ್ತಾನೆ? ರೊಟ್ಟೆ ದ್ರಾಕ್ಷ ರಸವನ್ನು ಕೊಟ್ಟು ಅವನನ್ನು ಬಲಪಡಿಸ್ತಾನೆ. ಆತನು ದೇವರ ಸರ್ವೋನ್ನತನಾಗಿರುವಂತ ಪರತ್ಪರಣ ದೇವರಾಗಿದ್ರೆ ದೇವರ ಯಾಜಕನು, ಮಹಾಯಾಜಕನು. ಮತ್ತು ಆತನೇನ್ ಮಾಡ್ತಾನೆ ಅಂದ್ರೆ, ಅಬ್ರಹಾಮನನ್ನು ಆಶೀರ್ವದಿಸಿ ಮೊದಲು ಆಹಾರ ಕೊಟ್ಟನು, ರೊಟ್ಟೆ ದ್ರಾಕ್ಷಾರಸ ಆಹಾರವನ್ನು ಕೊಟ್ಟು, ಮತ್ತು ಅಬ್ರಹಾಮನನ್ನು ಆತನು ಆಶೀರ್ವದಿಸಿರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸ್ತೇನೆ. ನಾನು ಮೆಲ್ಕಿಷೆದಕನ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇಲ್ಲ. ಆತನು ಮಾಡಿರುವಂತ ಕಾರ್ಯ ಅಬ್ರಹಾಮನನ್ನು ಯಾವ ರೀತಿಯಾಗಿ, ಅಬ್ರಹಾಮನ ಯಾವ ರೀತಿ ಬಲ ಹೊಂದಿದ್ದಾನೆ ಅಂತ ನಾ ಗಮನಿಸ. ರಾಜರನ್ನು ಜಯಿಸಿ ವಿಜಯೋತ್ಸಾಹದೊಡನೆ ಬರುತ್ತಿರುವಂತ ಅಬ್ರಹಾಮನ ಎದುರುಕೊಂಡು ಆತನ ಏನ್ ಮಾಡ್ತಾನೆ? ರೊಟ್ಟಿ ಮತ್ತು ದ್ರಾಕ್ಷ ರಸವನ್ನು ಕೊಡ್ತಾನೆ ಮತ್ತು ಆತನನ್ನು ಆಶೀರ್ವದಿಸ್ತಾನೆ. ಆದ್ರೆ ಅಬ್ರಹಾಮನ ಏನ್ ಮಾಡ್ತಾನೆ? ಅದಕ್ಕೆ ಪ್ರತಿಫಲವಾಗಿ ತಾನು ಗೆದ್ದು ತಂದಿದ್ದ ವಸ್ತುಗಳಲ್ಲಿ 1/10 ಭಾಗವನ್ನು ಅವನಿಗೆ ಕೊಟ್ಟನು ಅಂತೇಳಿ ವಾಕ್ಯದಲ್ಲಿ ಗಮನಿಸಿ. ಇದನ್ನು ಬಲಪಡಿಸೋದಕ್ಕಾಗಿ ಬಲಪಡಿಸಿದ್ದಾನೆ. ಅದಕ್ಕೆ ಕೃತಜ್ಞತೆಯಾಗಿ ಅಬ್ರಹಾಮನ ಏನ್ ಮಾಡ್ತಾನೆ ಅಂದ್ರೆ, 10ರಲ್ಲಿ 1 ಪಾಲು ಕೊಡಬೇಕಾದದ್ದನ್ನು ಆತನು ಕೊಟ್ಟಿರುವಂತದ್ದು ವಾಕ್ಯದಲ್ಲಿ ನಾ ಗಮನಿಸುವಂತ ವಿಷಯ. ಆದ್ರೆ ಈತನು ಇನ್ನೊಬ್ಬ ಅರಸನ ಯಾರು? ಸೊದೋಮ ಅರಸನು. ಈತನು ಯಾರು? ಲೋಕ ಸಂಬಂಧಿ. ಈತನು ಅಬ್ರಹಾಮನನ್ನು ಬಲಹೀನಪಡಿಸುವುದಕ್ಕಾಗಿ, ಅಬ್ರಹಾಮನಿಗೆ ಒಂದು ಶೋಧನ ರೂಪದಲ್ಲಿ ಆತನು ಬಂದಿದ್ದಾನಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸುವಂತ ಒಂದು ವಿಷಯ. ನೋಡಿ, 21ನೇ ವಚನ. ಆತನು ಏನ್ ಮಾಡಿದ್ದಾನೆ? ಸೊದೋಮಿನ ಅರಸನು ಅಬ್ರಹಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಅಬ್ರಹಾಮನ ಅವನಿಗೆ, ಒಂದು ದಾರವನ್ನಾಗಲಿ ಕೆರದ ಬಹರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರತ್ಪರಣ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಇಲ್ಲಿ ಬಲಹೀನಪಡಿಸುವಂತ ಅರಸನ ಏನ್ ಮಾಡ್ತಾನೆ ಅಂದ್ರೆ, ಜನರನ್ನು ಮಾತ್ರ ನನಗೆ ಒಪ್ಪಿಸು, ಆದ್ರೆ ಆಸ್ತಿಯನ್ನೆಲ್ಲ ನೀನೇ ತೆಗೆದುಕೋ ಅಂತೇಳಿ ಒಂದು ಆಫರ್ ಕೊಡ್ತಾನೆ. ಆಸ್ತಿಯನ್ನು ನೀನೇ ತೆಗೆದುಕೋ, ಜನರನ್ನು ನನಗೆ ಒಪ್ಪಿಸಿಕೊಡು ಅಂತೇಳಿ. ಆದ್ರೆ ಅಬ್ರಹಾಮನು ಅದಕ್ಕೆ ಒಪ್ಪುವುದಿಲ್ಲ. ಒಂದು ದಾರವನ್ನು ಕೂಡ ನಾನು ಮುಟ್ಟುವುದಿಲ್ಲ. ಯಾಕಂದ್ರೆ ಒಂದು ಶೋಧನೆ. ಏನ್ ಶೋಧನೆ? ಅದರಿಂದ ತೆಗೆದುಕೊಂಡ್ರೆ ಏನಾಗ್ತದೆ ನಾ ಗಮನಿಸುವಾಗ ಅಲ್ಲಿ ಅಬ್ರಹಾಮನ್ ಹೇಳ್ತಾನೆ ನೋಡಿ. ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು, ನನಗೇನು ಬೇಡ. ಒಂದು ವೇಳೆ ಈಗ ಸೊದೋಮ ಅರಸನು ಹೇಳಿದ ಹಾಗೆ ಆ ಆಸ್ತಿಯನ್ನು ತೆಗೆದುಕೊಂಡ್ರೆ ಏನ್ ಹೇಳ್ತಾನೆ? ಅಬ್ರಹಾಮನು ನನ್ನಿಂದಲೇ ಐಶ್ವರ್ಯವಂತನಾದನು, ನನ್ನಿಂದಲೇ ದೊಡ್ಡವನಾದನು ಅಂತೇಳಿ ನಿನಗೆ ಆಸ್ಪದವಾಗಬಾರ್ದು ಅಂತೇಳಿ, ನನಗೆ ಏನು ಬೇಡ. ಆದ್ರೆ ಒಂದು ಮಾತು ಹೇಳ್ತಾನೆ ನೋಡಿ, 24ನೇ ವಚನ. ಹಾಲುಗಳು ತಿಂದದ್ದು ಹೊರತು ನನ್ನ ಜೊತೆಯವರಾದ ಅನೇರ, ಎಷ್ಕೋಲ, ಮಮ್ರೆಯವರಿಗೆ ಬರತಕ್ಕ ಪಾಲು ಮಾತ್ರ ಇರಲಿ ಎಂದು ಹೇಳಿದನು. ಇಲ್ಲಿ ಅಬ್ರಹಾಮನು ಸೊದೋಮ ಅರಸನು ಕೊಟ್ಟಂತ ಆ ಆಫರ್ ಅನ್ನು ನನಗೆ ಬೇಡ, ನನಗೆ ಆಸ್ತಿ ಬೇಡ ಅಂತ ಹೇಳ್ತಾನೆ. ಆದ್ರೆ ಬಂದವರು ಇದಾರಲ್ಲ, ಆತನ ಜೊತೆಯಲ್ಲಿ ಹೋದವರಿಗೆ ನೀನು ಕೊಡಿ, ಜೊತೆಯಲ್ಲಿದ್ದಂತವರಿಗೆ ಸಹಾಯ ಮಾಡುವಂತವನು ಅಬ್ರಹಾಮನಾಗಿದ್ದ. ಯಾಕೆ ಅಬ್ರಹಾಮ್ ತಿಳಿದುಕೊಂಡಿಲ್ಲ? ಅನ್ಯ ಜನರು ಆಡಿಕೊಳ್ಳಬಾರದು, ನನ್ನಿಂದಲೇ ಇವನು ದೊಡ್ಡವನಾದನು, ನನ್ನಿಂದಲೇ ಇವನು ಜೀವಿಸ್ತಾ ಇದ್ದಾನೆ, ನನ್ನಿಂದ ಇವನು ಐಶ್ವರ್ಯವಂತನಾದಂತೇಳಿ ಇವರು ಆಡಿಕೊಳ್ಳಿಕ್ಕೆ ಆಸ್ಪದ ಆಗಬಾರದು, ಹೇಳಿಕೊಳ್ಳುವುದಕ್ಕೆ ಆಸ್ಪದ ಆಗಬಾರದಂತೇಳಿ ಆತನೇನ್ ಮಾಡ್ತಾನೆ? ನನಗೇನು ಬೇಡ ಅಂತೇಳಿ ಆ ಶೋಧನೆಯನ್ನು ಜಯಿಸ್ತಾನೆ. ಸೈತಾನನು ಕೊಟ್ಟಂತ ಆಸ್ತಿ ನೀನೇ ತೆಗೆದುಕೋ ಅಂತ ಹೇಳಿದಾಗ ಅಬ್ರಹಾಮನು ಆ ಶೋಧನೆಯನ್ನು ಜಯಿಸಿ ಆತನು ತನ್ನ ಜೊತೆಯಲ್ಲಿದ್ದಂತವರಿಗೆ ಅದನ್ನು ಕೊಟ್ಟಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಇಲ್ಲಿ ನಾವು ಗಮನಿಸುವಂತ ಮಾತು, ಆತ್ಮಿಕವಾದ ಸಂಗತಿ ಏನಂತಂದ್ರೆ, ನಾವು ಜಯಶಾಲಿಗಳಾಗಿ ಜೀವಿಸ್ತಾ ಇದ್ದಾಗ, ದೇವರಿಗಾಗಿ
ನಾವು ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾಗ ಸೈತಾನನು ನಮಗೆ ಏನ್ ಮಾಡ್ತಾನೆ? ಆಶೆ ತೋರಿಸ್ತಾನೆ. ನಮಗೆ ಆಶೆ ತೋರಿಸಿ ನಮ್ಮ ನಂಬಿಕೆಯನ್ನು, ನಮ್ಮ ಆ ಜೈಕರವಂತ ಜೀವನವನ್ನು ಅದನ್ನು ಕೆಡಿಸಿ, ನೀನು ನನ್ನಿಂದಲೇ ಜೀವಿಸ್ತಾ ಇದೀಯಾ, ನೀನು ನನ್ನಿಂದಲೇ ದೊಡ್ಡವನಾಗ್ತೀಯ ಅಂತೇಳಿ ಅವನು ಹೇಳಿಕೊಳ್ಳುವುದಕ್ಕೆ ನಮ್ಮನ್ನೇನ್ ಮಾಡ್ತಾನೆ? ಸಮಸ್ಯೆಗೆ, ಶೋಧನೆಗೆ ಸಿಕ್ಕಾಕ್ಸ್ತಾನೆ. ಅದನ್ನು ಅಬ್ರಹಾಮನು ಗ್ರಹಿಸಿದನು. ನಿನಗೆ ನಾನು ಆ ತರ ಆಸ್ಪದ ಕೊಡುವುದಿಲ್ಲ ಅಂತೇಳಿ ದೇವರೇನ್ ಮಾಡ್ತಾನೆ? ಅಬ್ರಹಾಮನ್ ಏನ್ ಮಾಡ್ತಾನೆ? ಒಂದು ದಾರವನ್ನಾಗಲಿ, ಒಂದು ಕೆರವನ್ನಾಗಲಿ ನನಗೆ ಬೇಡವೇ ಬೇಡ ಅಂತೇಳಿ ಆ ಶೋಧನೆ ಜಯಿಸಿದ್ದ. ಇವತ್ತು ವಿಶ್ವಾಸಿಗಳಾಗಿರ್ತ ನಾವು ಲೋಕದಲ್ಲಿ ನಾವು ದೇವರು ಕೊಟ್ಟಂತ ಸಮೃದ್ಧಿನ ಅನುಭವಿಸ್ತಾ ಇರುವಾಗ ಸೈತಾನ ಅನೇಕ ಸಾರಿ ಪ್ರೇರೇಪಣೆ ಹುಟ್ಟಿಸ್ತಾನೆ, ಸೈತಾನ ಅನೇಕ ಸಾರಿ ಆಶೆ ತೋರಿಸ್ತಾನೆ. ನಾವು ಎಷ್ಟು ಜನ ಜಯಿಸ್ಲಿಕ್ಕೆ ಶಕ್ತಿ ಉಳ್ಳವರಾಗಿದ್ದೇವೆ? ಇದು ಸೈತಾನ ಶೋಧನೆ. ಇದು ಇದು ಸೈತಾನ ನನ್ನ ಶೋಧಿಸ್ತಾ ಇದ್ದಾನೆ ಅಂತೇಳಿ ನಾವು ಗ್ರಹಿಸಿಕೊಂಡು ಅದನ್ನು ಜಯಿಸುವಾಗ ದೇವರು ಮಾಡ್ತಾನೆ ಅಂದ್ರೆ ಅತ್ಯಧಿಕವಾದಂತ ಬಹುಮಾನವನ್ನು ನಮಗೋಸ್ಕರ ಆದ್ರೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಅಬ್ರಹಾಮನು ಅನ್ಯ ಜನರಿಗೆ ಅವಕಾಶವನ್ನು ಕೊಡ್ಲಿಲ್ಲ. ಅದನ್ನ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು. ಅನ್ಯ ಜನರು ಆಡಿಕೊಳ್ಳುವುದಕ್ಕೂ ಹೇಳಿಕೊಳ್ಳುವುದಕ್ಕೂ ಅಬ್ರಹಾಮನ ಅವಕಾಶವನ್ನು ಕೊಡದೆ ಆ ಜೈಕರಂತ ಜೀವಿತವನ್ನು ಹಾಗೆ ಕಾಪಾಡ್ಕೊಂಡು, ಇದು ದೇವರು ಕೊಟ್ಟದ್ದು, ಇದು ದೇವರಿಂದಲೇ ಬಂದದ್ದು, ದೇವರ ನಾಮಕ್ಕೆ ಮಹಿಮೆಯಾಗಲಂತಲ್ಲಿ ದೇವರ ನಾಮವನ್ನೇ ಘನಪಡಿಸಿದನು ಹೊರತು ಅನ್ಯ ಜನರು ಕೊಟ್ಟಂತ ಆಫರಿಗೆ ಒಳಗಾಗಿ ಆತನವರಿಗೆ ಅವಕಾಶ ಕೊಡಲಿಲ್ಲ. ಮತ್ತು ಜೊತೆಯಲ್ಲಿದ್ದಂತವ್ರು ಕೊಡಿಸಿದ್ದಾನೆ. ಇಲ್ಲಿ ಅಬ್ರಹಾಮನು ಮೆಲ್ಕಿಷೆದಕನಿಗೆ ಭಾಗವನ್ನು ಕೊಟ್ಟಿದ್ದಾನೆ, ಇಲ್ಲಿ ತೆಗೆದುಕೊಂಡಿಲ್ಲ. ಅರ್ಥ ಮಾಡ್ಕೊಳ್ರಿ. ದೇವರ ಯಾಜಕನಾಗಿರುವಂತ ಮೆಲ್ಕಿಷೆದಕನಿಗೆ ಅಬ್ರಹಾಮ್ ತಾನು ತಂದಿದ್ದರಲ್ಲಿ ಅದನ್ನೇನ್ ಮಾಡ್ತಾನೆ? ಹತ್ತನೆಯ ಒಂದು ಭಾಗವನ್ನು ಅವನು ಕೊಟ್ಟನು. ಇಲ್ಲಿ ಸೊದೋಮ ಅರಸನು ನೀನ್ ತಕ್ಕೋ, ಈ ಆಸ್ತಿಯಲ್ಲಿ ನೀನೇ ತೆಗೆದುಕೋ ಅಂತ ಹೇಳಿದಾಗಲೂ ಕೂಡ ಅನ್ಯ ಜನರಿಗೆ ಅವಕಾಶವನ್ನು ಕೊಡದೆ ಆತನು ದೇವರ ನಾಮವನ್ನು ಮಹಿಮೆ ಪಡಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸುವಂತ ಒಂದು ವಿಷಯವಾಗಿದೆ. ಅದಕ್ಕಾಗಿ ಇವತ್ತು ವಿಶ್ವಾಸಿಗಳಾಗಿರುವಂತ ನಮ್ಮ ಜೀವನದಲ್ಲಿ ಕೂಡ ಇಂಥ ಶೋಧನೆಗಳು ಬರುವಾಗ ನಾವು ಜಯಿಸುವಂತವರು ನಾವಾಗಿರಬೇಕು. ಮತ್ತೆ ಒಂದು ಮಾತು ಓದೋರು ನೋಡಿ, ನಾನು ಇಲ್ಲಿ ಬರ್ತೇನೆ. ಯೋಹಾನ ಬರೆದ ಮೂರನೇ ಪತ್ರಿಕೆ ಒಂದು ಮಾತನ್ನು ಓದಿ ನಾನು ಇಲ್ಲಿ ಬರ್ತೇನೆ. 3ನೇ ಪತ್ರಿಕೆ 5ನೇ ವಚನದಿಂದ ನಾವು ಓದಿಕೊಳ್ಳೋಣ. 5ನೇ ವಚನದಿಂದ, ಪ್ರಿಯನೇ, ಪರಿಚಯವಿಲ್ಲದವರಾದ ಸಹೋದರರಿಗೂ ನೀನು ಸತ್ಕಾರವನ್ನು ಮಾಡುವುದರಲ್ಲಿ ನಂಬುವವನಿಗೆ ಯೋಗ್ಯನಾಗಿ ನಡೆಯುತ್ತಿ. ಅವರು ಸಭೆಯ ಮುಂದೆ ನಿನ್ನ ಪ್ರೀತಿಗೆ ಸಾಕ್ಷಿ ಹೇಳಿದರು. ಅವರನ್ನು ನೀನು ದೇವರ ಸೇವಕರಿಗೆ ಯೋಗ್ಯವಾದ ರೀತಿಯಿಂದ ಕಳುಹಿಸಿದರೆ ಚೆನ್ನಾಗಿರುವುದು. ಯಾಕಂದರೆ ಅವರು ಕ್ರಿಸ್ತನ ಹೆಸರನ್ನು ಪ್ರಸಿದ್ಧಿಪಡಿಸುವುದಕ್ಕೋಸ್ಕರ ಹೊರಟು ಹೋಗಿದ್ದಾರೆ ಮತ್ತು ಅನ್ಯ ಜನಗಳಿಂದ ಏನು ತೆಗೆದುಕೊಳ್ಳುವವರಲ್ಲ. ಆದ್ದರಿಂದ ನಾವು ಸತ್ಯಕ್ಕೆ ಸಹಕಾರಿಗಳಾಗುವಂತೆ ಅಂತವರನ್ನು ಸೇರಿಸಿಕೊಳ್ಳುವ ಹಂಗಿನಲ್ಲಿ ಇದ್ದೇವೆ. ಇಲ್ಲಿ ಪ್ರಿಯರೇ, ಪರಿಚಯ ಇಲ್ಲದಂತ ಪರದೇಶದವರಾಗಿರುವಂತ ದೇವರ ಸೇವಕರ ವಿಷಯದಲ್ಲಿ, ಇಲ್ಲ ಸಹೋದರ ವಿಷಯದಲ್ಲಿ ಗಾಯುನಿಗೆ ಯೋಹಾನು ಕೊಟ್ಟಂತ ಒಂದು ಮಾತು, ಅವರನ್ನು ಯಾವ ರೀತಿಯಾಗಿ ಕಲಿಸಬೇಕು? ದೇವರ ಯೋಗ್ಯವಾದ ರೀತಿಯಲ್ಲಿ ನಾವು ದೇವರನ್ನು ಯಾವ ರೀತಿಯಾಗಿ ಸನ್ಮಾನಿಸ್ತೀವೋ ಆ ರೀತಿಯಾಗಿ ಅವರನ್ನು ಸನ್ಮಾನಿಸಿ ನೀವು ಕಲಿಸ್ಕೊಡ್ಬೇಕು. ಯಾಕೆ ಗೊತ್ತಾ? ಅವರು ಕ್ರಿಸ್ತ ನಾಮವನ್ನು ಪ್ರಸಿದ್ಧಿಪಡಿಸುವುದಕ್ಕೋಸ್ಕರ ಹೊರಟು ಹೋಗಿದ್ದಂಥವರು 1. 2, ಅವರು ಅನ್ಯ ಜನರಿಂದ ಏನು ತೆಗೆದುಕೊಳ್ಳುವವರಲ್ಲ, ಅನ್ಯ ಜನರಿಗೆ ಅವಕಾಶವನ್ನು ಕೊಡುವವರಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಅಂತವರನ್ನು ಸೇರಿಸಿಕೊಳ್ಳಬೇಕು, ಅಂತವರನ್ನು ದೇವರಿಗೆ ತಕ್ಕಂತೆ ಯೋಗ್ಯವಾದಂತ ರೀತಿಯಲ್ಲಿ ಕಲಿಸಬೇಕಂತೇಳಿ ವಾಕ್ಯ ಭಾಗದಿಂದ ನಾ ಗಮನಿಸಿ. ಇಲ್ಲ ಅಬ್ರಹಾಮನು ಕೂಡ ಅನ್ಯ ಜನರಿಂದ, ಇಲ್ಲ ಅನ್ಯ ಅರಸನಾಗಿರುವಂತ ಸೊದೋಮ ಅರಸನಿಂದ ಆತನು ಏನು ತೆಗೆದುಕೊಳ್ಳದೆ ಇದ್ದದ್ದು ವಾಕ್ಯದಲ್ಲಿ ನಾ ಗಮನಿಸುವಂತ ವಿಷಯ. ಅದಕ್ಕಾಗಿ ಇಲ್ಲಿ ಅಬ್ರಹಾಮನು ಕೊಡುವಂತವನು ಮತ್ತು ಕೊಡಿಸುವಂತವನಾಗಿದ್ದಾನೆ. ಅಬ್ರಹಾಮನು ಕೊಡುವಂತವನು, ಮತ್ತೊಬ್ಬರಿಗೆ ಕೊಡಿಸುವಂತವನಾಗಿದ್ದಾನೆ, ಮತ್ತು ಅನ್ಯ ಜನರಿಂದ ತೆಗೆದುಕೊಳ್ಳುವವನಾಗಿ. ಅದಕ್ಕಾಗಿ ಪ್ರಿಯರೇ, 1ನೇ ವಚನದಲ್ಲಿ ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ. ದೇವರು ಯಾಕೆ ಬಹುಮಾನವನ್ನು ಇಟ್ಟಿದ್ದಾನೆ ಅಂತ ಹೇಳುವಾಗ, ದೇವರು ಯಾಕೆ ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದಾನೆ ಅಂತ ನಾವು ಗಮನಿಸುವಾಗ, ಅಬ್ರಹಾಮನು ಇಲ್ಲಿ 14ನೇ ಅಧ್ಯಾಯ 22-23 ವಚನದಲ್ಲಿ ಈ ಅನ್ಯರು ಕೊಟ್ಟಂತ
ಆ ಆಫರ್ಗೆ, ಆ ಆಸ್ತಿಗೆ ಮನಸ್ಸು ಮಾಡ್ಲಿಲ್ಲ, ಅದನ್ನು ತೆಗೆದುಕೊಂಡಿಲ್ಲ. ಪ್ರಿಯರೇ, ಅರ್ಥ ಮಾಡ್ಕೊಳ್ರಿ. ಅನ್ಯರು ಇಲ್ಲ ಲೋಕಸ್ಥರು ನಮ್ಗೆ ಅನೇಕ ಆಫರ್ಸ್ ಕೊಡ್ತಾರೆ, ಆದ್ರೆ ವಿಶ್ವಾಸಗಳಾಗಿರುವಂತ ನಾವು ಅದನ್ನು ತಿರಸ್ಕರಿಸಿ ನಂಬಿಕೆಯಲ್ಲಿ ನಾವು ಜೀವಿಸುವಾಗ ದೇವರು ಅನ್ಯಾಯಸ್ಥನಲ್ಲ. ದೇವರು ಅನ್ಯಾಯಸ್ಥನಲ್ಲ. ಅದ್ರ ಹೇಳುವಂತ ಮಾತೇನು, ಅಲ್ಲಿ ತಿರಸ್ಕರಿಸಿದ್ದರಿಂದ, ಅನ್ಯರಿಗೆ ಅವಕಾಶವನ್ನು ಕೊಡದೇ ಇದ್ದದ್ರಿಂದ ದೇವರು ಏನ್ ಮಾಡ್ತಾನೆ, ನಿನಗೋಸ್ಕರ ಅತ್ಯಧಿಕವಾದಂತ ಬಹುಮಾನ ನಾನು ಕೊಡ್ತೀನಿ ಅಂತ ಹೇಳಿ ದೇವರು ಅವನಿಗೆ ಶ್ರೇಷ್ಠವಾದಂತ ಒಂದು ಬಹುಮಾನವನ್ನು ಅಬ್ರಹಾಮನಿಗೆ ದೇವರು ಒದಗಿಸಿಕೊಟ್ಟಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ವಿಷಯ. ಅದಕ್ಕಾಗಿ ಈ ದರ್ಶನಕ್ಕಿಂತ ಮುಂಚೆ ಅಬ್ರಹಾಮನು ಜೈಕರಂತ ಜೀವನವನ್ನು ಜೀವಿಸ್ತಾ ಇದ್ದನು, ಆದ್ರೆ ಶೋಧನೆ ತಪ್ಪಲಿಲ್ಲ. ಆ ಶೋಧನೆಯನ್ನು ಮೊದಲು ಅಕ್ಷರಾರ್ಥವಾದಂತಹ ಶತ್ರುಗಳನ್ನು ಜಯಿಸಿದನು. 4 ಮಂದಿ ಅರಸರನ್ನು ಜಯಿಸಿದ, ಅದು ಅಕ್ಷರಾರ್ಥವಾಗಿ ಕಣ್ಣಿಗೆ ಕಾಣುವಂತ ಶತ್ರು. ಆದ್ರೆ ಮತ್ತೊಂದು ಯಾವುದು, ಆಂತರದಲ್ಲಿ ಶೋಧನೆ, ಆಲೋಚನೆ ರೂಪದಲ್ಲಿ ಶೋಧನೆ ಬರ್ತದೆ. ಸೊದೋಮ ಅರಸನ ಮೂಲಕವಾಗಿ ಶೋಧನೆ ಬರ್ತದೆ. ಆದ್ರೆ ಆ ಶೋಧನೆಯನ್ನು ಕೂಡ ಆತನು ಜಯಿಸಿ ದೇವರ ದೃಷ್ಟಿನಲ್ಲಿ ಯೋಗ್ಯನಾಗಿ ನಿಂತಿದ್ದಾನೆ. ಅದಕ್ಕಾಗಿ ದೇವರು ಪ್ರತ್ಯಕ್ಷನಾಗಿ ಭಯಪಡಬೇಡ, ಭಯದ ಬಗ್ಗೆ ನಾವು ಮುಂದೆ ಆಲೋಚನೆ ಮಾಡ್ತೇವೆ. ನಾನು ನಿನಗೆ ಗುರಾಣಿಯಾಗಿದ್ದೇನೆ. 3ನೇದೇನು, ನಿನಗೋಸ್ಕರ ಅತ್ಯಧಿಕ ಬಹುಮಾನವಿದೆ. ದೇವರಿಂದ ಪಡ್ಕೊಳ್ಳಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ದೇವರು ಕೊಡುವಂತದ್ದು ಶ್ರೇಷ್ಠ ಅಂತೇಳಿ ಗ್ರಹಿಸಿಕೊಂಡಿದ್ದರಿಂದ ಅನ್ಯ ಜನರಿಗೆ ಆತನು ಕಿವಿ ಕೊಡ್ಲಿಲ್ಲ, ಅನ್ಯ ಜನರ ಹತ್ರ ಕೈ ಚಾಚಲಿಲ್ಲ. ಅದಕ್ಕಾಗಿ ಪ್ರೇರೆ, ಇವತ್ತು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ದೇವರಿಗಾಗಿ ನಾವು ಏನ್ ನಷ್ಟಪಡಿಸ್ಕೊಂಡು 4ನೇ ಪ್ರತ್ಯಕ್ಷದವರೆಗೂ ನಾವು ಓದಿದ್ದೇವೆ. ನಾವು ದೇವರ ವಿಷಯದಲ್ಲಿ, ನಮ್ಮ ಆತ್ಮಿಕ ಜೀವನದ ವಿಷಯದಲ್ಲಿ ನಾವು ಏನೇನು ನಷ್ಟಪಡಿಸ್ಕೊಳ್ತೇವೋ ದೇವರ ಅನ್ಯಾಯಸ್ಥನಲ್ಲ, ಅದಕ್ಕೆ ತಕ್ಕಂತ ಪ್ರತಿಫಲವನ್ನು ಕೊಟ್ಟೆ ಕೊಡ್ತಾರೆ. ಒಂದು 2 ವಚನ ಓದೋ ನೋಡಿ. 2ನೇ ಕೊರಿಂಥದವರು ಬರೋ ಪತ್ರಿಕೆ 8ನೇ ಅಧ್ಯಾಯ, ಅದಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯ. 8ನೇ ಅಧ್ಯಾಯ 2ನೇ ವಚನದಿಂದ ನಾನು ಓದ್ತಾ ಇದ್ದೆ ನೋಡಿ. ಇಲ್ಲ, 1ನೇ ವಚನದಿಂದ ಓದೋಣ. 8ನೇ ಅಧ್ಯಾಯ 1ನೇ ವಚನ. ಸಹೋದರರೇ, ಮೆಕದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಮೆಕದೋನ್ಯ ಸಭೆಯವರು, ಅವರು ಬಹು ಬಡತನದಲ್ಲಿಯೂ ಮತ್ತು ಹಿಂಸೆಗಳಲ್ಲಿಯೂ ಶೋಧನೆಗಳಿದ್ದಾಗಲೂ ಕೂಡ, ವಿಪರೀತವಾದ ಬಡತನದಲ್ಲಿದ್ರು ಕೂಡ ಈ ಕೊಡುವಂತ ವಿಚಾರದಲ್ಲಿ ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. 3ನೇ ವಾಕ್ಯ ನೋಡಿ, ಅವರ ಶಕ್ತಿಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟು ತಾವೇ ಕೊಟ್ಟರು. ಇದಕ್ಕೆ ನಾನು ಸಾಕ್ಷಿ ಅಂತ. ಇವರು ದೇವರ ಸೇವೆಯ ವಿಷಯದಲ್ಲಿ, ಇವರು ಮೆಕದೋನ್ಯದವರು, ಅವರು ಕಡು ಬಡತನದಲ್ಲಿದ್ರು ಕೂಡ ಅವರು ಕೊಡುವಂತ ವಿಚಾರದಲ್ಲಿ ಅವರು ಅತ್ಯಂತ ಔದಾರ್ಯವುಳ್ಳವರಾದರು. ತಮ್ಮ ಶಕ್ತಿಗೆ ಮೀರಿ, ಅವರು ಬಹು ಬಡವರಾಗಿದ್ರು ಕೂಡ ತಮ್ಮ ಶಕ್ತಿಗೆ ಮೀರಿ ದೇವರ ಸೇವೆ ಕೊಟ್ಟಿದ್ದಾರೆ. ಕಾರಣ ಏನು ಗೊತ್ತಾ? ದೇವರು ನಮಗೆ ಕೊಟ್ಟಿದ್ದಾನೆ ಅಂತೇಳಿ ದೇವರು ಕೊಡುವುದರಲ್ಲಿ ಅವರು ಸಂತೋಷವುಳ್ಳವರಾಗಿದ್ರು. ತಮಗೆ ಇರುವಂತದನ್ನು ಅವರು ಸಂತೋಷವಾಗಿ ದೇವರ ಸೇವೆಗೆ ಕೊಟ್ಟಿದ್ದಾರೆ. ದೇವರ ಅನ್ಯಾಯಸ್ಥನಲ್ಲ ಪ್ರಿಯರೇ. ಅಬ್ರಹಾಮ ಜೀವನದಲ್ಲಿ ಕೂಡ ನಾವು ಅದೇ ನೋಡ್ತೇವೆ. ನಿನಗೋಸ್ಕರ ಅತ್ಯಧಿಕ ಬಹುಮಾನ. ಯಾಕೆ? ಅದನ್ನು ತಿರಸ್ಕರಿಸಿದೆಯಲ್ಲ. ಸೊದೋಮ ಅರಸನು ನೀನು ಕೊಟ್ಟಂತ ಆಫರ್ ನೀನು ತಿರಸ್ಕರಿಸಿದ್ದರಿಂದ ನಾನೇನ್ ಮಾಡ್ತಾ ಇದ್ದೀನಿ, ನಿನಗೆ ಅತ್ಯಧಿಕ ಬಹುಮಾನ ಕೊಡ್ತಾನೆ. ಮತ್ತು ಮೆಲ್ಕಿಷೆದೆಕನಿಗೆ ಏನ್ ಮಾಡ್ದ? 10ರಲ್ಲಿ 1 ಭಾಗವನ್ನು ಅಲ್ಲಿ ಕಾಣಿಕೆ ಕೊಟ್ಟಿದ್ದ. ಅನ್ಯರ ಹತ್ರ ಅವರಿಗೆ ಅವಕಾಶ ಕೊಡ್ಲಿಲ್ಲ, ಮತ್ತು ದೇವರ ಸೇವಕ ಮೆಲ್ಕಿಷೆದೆಕನಿಗೆ ಭಾಗ ಕೊಟ್ಟಿದ್ದಾನೆ. ಅದನ್ನು ನೋಡಿರುವಂತ ದೇವರು ಏನ್ ಮಾಡ್ತಾನೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಅತ್ಯಧಿಕವಾದಂತ ಬಹುಮಾನವನ್ನು ಇಟ್ಟಿದ್ದೇನೆ. ಅದಕ್ಕಾಗಿ ಪ್ರೇರೆ, ನಮ್ಮ ಜೀವನದಲ್ಲಿ ಕೂಡ ನಾವು ಅನ್ಯ ಜನರ ಹತ್ರ ಆಶಿಸದೆ, ಅನ್ಯ ಜನರ ಕೈ ಚಾಚದೆ, ಒಂದು ವೇಳೆ ಅವರು ನಮಗೆ ಅವಕಾಶಗಳು ಕೊಟ್ಟಿದ್ರು ಕೂಡ ಅದನ್ನ ನಾವು ತಿರಸ್ಕರಿಸಿ ನಾವು ದೇವರಿಗಾಗಿ ಎದುರು ನೋಡುವಾಗ, ದೇವರ ಸೇವೆಯಲ್ಲಿ ನಾವು ಸಹಾಯ ಮಾಡುವಂತವರಾಗಿರುವಾಗ ದೇವರು ನಮಗೋಸ್ಕರ ಅತ್ಯಧಿಕವಾದಂತ ಬಹುಮಾನವನ್ನು ತಂದಿಡುವಂತವನು ಆಗಿದ್ದಾನೆ. ಮತ್ತೊಂದು ಮಾತು ಓದೋಣ. ಫಿಲಿಪ್ಪಿದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ ಒಂದು ವಚನ ಓದಿ ನಾನು ಇಲ್ಲಿ ವಿಷಯ ಮುಗಿಸ್ತೇನೆ. 4ನೇ ಅಧ್ಯಾಯ 10ರಿಂದ ನಾವು ಓದಬೇಕು.
10-18 ವಚನ ಓದಬೇಕು. ಇಲ್ಲಿ ಫಿಲಿಪ್ಪಿ ಸಭೆಯವರು ಆ ಪೌಲನ ವಿಷಯದಲ್ಲಿ ಶ್ರೇಷ್ಠವಾದಂತ ಒಂದು ಕಾಣಿಕೆಯನ್ನು ಕೊಟ್ಟು ಆತನನ್ನು ಪ್ರೋತ್ಸಾಹಿಸಿ ಬಲಪಡಿಸಿರುವಂತದ್ದು 10-18 ವಚನಗಳನ್ನ ನಾವು ಓದ್ತೀವಿ. ಆದರೆ ಒಂದು ಮಾತು ನಾನು ಓದ್ತೀನಿ ನೋಡಿ. 16ನೇ ವಾಕ್ಯ ಓದ್ಕೊಳ್ಳೋಣ. ನಾನು ಥೆಸಲೋನಿಕದಲ್ಲಿದ್ದಾಗಲೂ ನೀವು 1-2 ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳುಹಿಸಿದರಲ್ಲ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿಯ ಫಲವನ್ನೇ ಅಪೇಕ್ಷಿಸುತ್ತೇನೆ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿ ಆಯಿತು ಅಂತ. ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು 10-18-20 ವಚನಗಳಲ್ಲಿ ಫಿಲಿಪ್ಪಿ ಸಭೆಯವರು ಪೌಲನ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ ಅವರು ಕೊಡಿಸುವಂತವರಾಗಿ ಅಪ್ರೋದಿತನ ಮೂಲಕವಾಗಿ ಆತನ ಅನೇಕ ಸಾರಿ ಪೌಲನಿಗೆ ಸಹಾಯ ಮಾಡಿದ್ರು. ಆದರೆ ಅಲ್ಲಿ ಪೌಲನು ಹೇಳುವಂತ ಮಾತೇನಂತಂದ್ರೆ, ನಿಮ್ಮಿಂದ ನಾನು ಈವಿಯನ್ನು ಅಪೇಕ್ಷಿಸಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗಬೇಕು. ನೀವು ಕೊಡುವಂತ ಕಾಣಿಕೆ, ನೀವು ಕೊಡುವಂತ ಈವಿ ಏನಾಗ್ತದೆ, ನಿಮ್ಮ ಆತ್ಮಗಳಿಗೆ ಅದು ಆದಾಯವಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಮಲಾಕಿನ ಗ್ರಂಥ 3ನೇ ಅಧ್ಯಾಯದಲ್ಲಿ ಕೊಟ್ಟು ನೋಡ್ರಿ, ನಾನು ಸಮೃದ್ಧಿಯನ್ನು ನಿಮಗೆ ಸುರಿಸ್ತೇನೆ ಅಂತ ಹೇಳಿ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಅಬ್ರಹಾಮನು ಕೂಡ ಈ ಸತ್ಯವನ್ನು ನಂಬಿದರು. ಮೆಲ್ಕಿಸೆದೇಕನಿಗೆ ಕೊಡುವುದರಿಂದ ಮತ್ತು ಸೊದೋಮ ಅರಸನು ಬಲಹೀನಪಡಿಸುವುದಕ್ಕಾಗಿ ಆಶೆ ತೋರಿಸಿದ್ದರಿಂದ ಅದನ್ನು ಅವನು ತಿರಸ್ಕರಿಸಿ ಆತನು ಅದನ್ನು ಬೇಡ ಅಂತ ತಳ್ಳಿ ಬಿಟ್ಟಿದ್ರಿಂದ ಶ್ರೇಷ್ಠವಾದಂತ ಒಂದು ಬಹುಮಾನ ಆತನಿಗೆ ಸಿಕ್ತು. ಅದಕ್ಕಾಗಿ ನಾನು ಇಲ್ಲಿ ಮುಗಿಸ್ತೇನೆ. ಆತನಿಗೆ ಬಹುಮಾನ ಯಾವ ರೀತಿಯಾಗಿ ಬಂತು? 4 ಮಂದಿ ಅರಸರನ್ನು ಜಯಿಸಿ ವಿಜಯೋತ್ಸಾಹದೊಡನೆ ಬರ್ತಿರುವಂತ ಅಬ್ರಹಾಮನಿಗೆ ಒಂದು ಶೋಧನೆ ಬಂತು. ಆತ್ಮೀಯರು ಏನ್ ಮಾಡ್ತಾರೆ? ಬಲಪಡಿಸ್ತಾರೆ. ಯಾರು? ಮೆಲ್ಕಿಸೆದೇಕನು ಏನ್ ಮಾಡ್ದ? ಬಲಪಡಿಸಿದ್ದಾನೆ, ಆಹಾರ ಕೊಟ್ಟಿದ್ದಾನೆ, ಆಶೀರ್ವದಿಸಿದ್ದಾನೆ. ಆದರೆ ಲೋಕ ಸಂಬಂಧಂತ ಅರಸನ ಏನ್ ಮಾಡ್ತಾನೆ? ಆಶೆ ತೋರಿಸಿದ್ದಾನೆ. ಆಸ್ತಿ ಎಲ್ಲ ನೀನು ತೆಗೆದುಕೋ, ಜನರನ್ನು ಮಾತ್ರ ನನಗೆ ಕೊಡಂತೆ. ಆದ್ರೆ ಅಬ್ರಹಾಮನ ತಿರಸ್ಕರಿಸಿದ್ದರಿಂದ ದೇವರು ಏನ್ ಮಾಡ್ತಾ ಇದ್ದಾನೆ? ಅಬ್ರಹಾಮನೇ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದೆ. ಪ್ರಿಯರೇ, ನಾವು ದೇವರಿಗೋಸ್ಕರ ಯಾವುದನ್ನು ತಿರಸ್ಕಾರ ಮಾಡ್ತೀವೋ ಅದನ್ನು ದೇವರು ನಮಗೆ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ನಮ್ಮ ಜೀವನದಲ್ಲಿ ಆತನ ದಯಪಾಲಿಸಿಕೊಡುವಂತ ದೇವರ. ಅದಕ್ಕಾಗಿ ಪ್ರಿಯರೇ, ಈ 5ನೇ ಪ್ರತ್ಯಕ್ಷತೆಗೆ ಮುಂಚೆ ಅಬ್ರಹಾಮನ ಜೀವನ ಯಾವ ರೀತಿಯಾಗಿ ಉಂಟಂದ್ರೆ, ಒಂದು ವಿಜಯೋತ್ಸಾಹದೊಡನೆ ಆತನಿದ್ದನು. ಆದ್ರೆ ಆ ವಿಜಯದಲ್ಲೇ ಶೋಧನೆ ಸಂಭವಿಸಿತ್ತು. ಆ ಶೋಧನೆ ಜಯಿಸಿದ್ದರಿಂದ ಶ್ರೇಷ್ಠವಾದಂತ ಬಹುಮಾನ ಅವನು ಸಿಕ್ತು. ಶ್ರೇಷ್ಠವಾದಂತ ಅತ್ಯಧಿಕವಾದಂತ ಬಹುಮಾನವು ದೇವರೇ ಕೊಟ್ಟಿದ್ದ. ಅದಕ್ಕಾಗಿ ಇವತ್ತು ನಮ್ಮ ಜೀವನದಲ್ಲಿ ಕೂಡ ನಾವು ದೇವರಿಂದ ಬಹುಮಾನ ಪಡ್ಕೊಳ್ಳಬೇಕಾದ್ರೆ ನಾವೇನು ಮಾಡಿ, ಲೋಕದ ಆಶೆಗಳನ್ನು, ಲೋಕ ಕೊಡುವಂತ ಆಫರ್ಗಳನ್ನು ನಾವು ಬಿಟ್ಟು ಬಿಡುವಾಗ ದೇವ ಶ್ರೇಷ್ಠವಾದಂತ ಒಂದು ಬಹುಮಾನ. ಯಾವಾಗ ಶೋಧನೆ ಬರ್ತದೆ? ನಾವು ಸಂತೋಷದಲ್ಲಿರುವಾಗ, ವಿಜಯೋತ್ಸಾಹದೊಡನಿರುವಾಗ ಶೋಧನೆ ಬರ್ತದೆ. ಆ ಶೋಧನೆ ಜಯಿಸುವಾಗ ದೇವರು ನಮಗೆ ಅತ್ಯಧಿಕವಾದಂತ ಬಹುಮಾನವನ್ನು ಕೊಡ್ತಾರೆ. ಇಲ್ಲಿ ನಾನು ಒಂದು ವಿಷಯ ಮಾತ್ರ ನಿಮ್ಗೆ ತಿಳಿಸಿದ್ದೆ. ದೇವರು 3 ವಿಷಯಗಳಲ್ಲಿ ಭಯಪಡಬೇಡ, ಗುರಾಣಿಯಾಗಿದ್ದೇನೆ, ಅತ್ಯಧಿಕವಾದ ಬಹುಮಾನವು ನಿನಗಿಟ್ಟದೆ. ಯಾಕೆ ಬಹುಮಾನ ಅಂದ್ರೆ, ಆತನು ತಿರಸ್ಕಾರ ಮಾಡಿದ್ದಾನೆ. ಆತನು ಅನ್ಯರ ಒಂದು ಕಾಣಿಕೆಯನ್ನು ತಿರಸ್ಕಾರ ಮಾಡಿದ್ರಿಂದ ದೇವ ಶ್ರೇಷ್ಠವಾದ ಬಹುಮಾನ ಅಬ್ರಹಾಮನ ಜೀವನದಲ್ಲಿ ಒದಗಿಸಿಕೊಟ್ಟರು. ಅದಕ್ಕಾಗಿ ಪ್ರಿಯರೇ, ಇವತ್ತು ಆಧ್ಯಾತ್ಮಿಕ ಜೀವನದಲ್ಲಿ ದೇವರು ನಮಗೆ ಕೊಡುವಂತ ಈವಿಗಳನ್ನು ನಾವು ಬಿಟ್ಟುಕೊಳ್ಳಬಾರದು. ದೇವರು ಕೊಡುವಂಥದ್ದು ಶ್ರೇಷ್ಠವಾದದ್ದು. ದೇವರು ನಮ್ಮನ್ನು ಆಶೀರ್ವದಿಸುವಾಗ ಅದು ಶಾಶ್ವತವಾಗಿರ್ತದೆ. ಅದಕ್ಕಾಗಿ ಅಂತ ಆಶೀರ್ವಾದಗಳು ನಾವು ಪಾತ್ರರಾಗಬೇಕು ಮತ್ತು ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸುತ್ತಾ ನಾವು ಈ ಭೂಲೋಕದಲ್ಲಿ ಜೀವಿಸಬೇಕು. ಅದಕ್ಕಾಗಿ ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ಆತನು ಯಾಕೆ ಭಯಪಟ್ಟಿದ್ದಾನೆ, ದೇವರು ಯಾಕೆ ಭಯಪಡಬೇಡ ಅಂತ ಹೇಳಿದ್ದ, ಅಬ್ರಹಾಮನಿಗೆ ಯಾಕೆ ಭಯ ಉಂಟಾಗಿದೆ ಅಂತೇಳಿ ಆ ಭಯದ ಬಗ್ಗೆ ಮತ್ತು ಗುರಾಣಿ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡೋಣ. ದೇವರ ಕೃಪೆ ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತೇನೆ. ಎಲ್ಲರೂ ಧನ್ಯವಾದ.